ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅನಿತಾ ಬಿ ಎಮ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸೋಮನಳ್ಳಿ ಹಬ್ಬ. ನಾವು ನೈಟೇ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಟ್ವಿ. ಬೆಳಿಗ್ಗೆನೆ 5:30ಗೆ ನಾವು ತಂಬಿಟ್ಟು ಒಪ್ಪಿಸ್ಬೇಕು. ನಮ್ಮನೇಲೆ ನಾವು ತಂಬಿಟ್ಟು ಒಪ್ಪಿಸೋದು. ಇನ್ನು ಮಿಕ್ಕಿದವರೆಲ್ಲ ಊರವರೆಲ್ಲ ಹೊಲ್ದತ್ರ ಹೋಗಿ ಅವರು ತಂಬಿಟ್ಟು ಒಪ್ಪಿಸ್ತಾರೆ. ಅದಕ್ಕೆ ನೀರೊಲೆ ಎಲ್ಲ ಹಸ್ಬಿಟ್ಟು ಮತ್ತು ನೆನ್ನೆ ಎಲ್ಲ ನಾವು ನೈಟೇ ಕ್ಲೀನ್ ಮಾಡಿ ಊಟ ಎಲ್ಲ ತಿಂದಾದ್ಮೇಲೆ ಫುಲ್ ಮನೆಯೆಲ್ಲ ಒರೆಸ್ಬಿಟ್ಟು ನೀಟಾಗಿ ಎಲ್ಲನೂ ಸಗಣಿ ಎಲ್ಲ ಹಾಕಿ ನಾವು ನೈಟೇ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆ ಇನ್ನೂ ಕತ್ಲೆ ಇದೆ. ಬೆಳಗ್ಗೆನೆ ಪೂಜೆ 5:30ಗೆ ಪೂಜೆ ಆಗಿಬಿಡ್ಬೇಕು. 5:30 6 ಗಂಟೆ ಒಳಗಡೆ ಪೂಜೆ ಆಗಬೇಕು. ಅದರಿಂದ ನಾನು ನೈಟೇ ಕ್ಲೀನ್ ಮಾಡಿ ಪ್ರತಿಯೊಂದು ಪಾತ್ರೆ ಗುಡಿಸಿ ಒರೆಸಿ ಎಲ್ಲನೂ ಪ್ರತಿಯೊಂದು ನೈಟೇ ಮಾಡಿ ಮಲ್ಕೊಬಿಟ್ಟಿದ್ದಕ್ಕೆ ಬೆಳಗ್ಗೆ ಪೂಜೆ ಬೇಗ ಆಯಿತು. ನಮ್ಮಮ್ಮ ಕೂಡ ಅವರು ತಂಬಿಟ್ಟಿಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾನು ಅಷ್ಟು ನಮ್ಮವ್ವನು ಇವಾಗ ಪೂಜೆ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತವ್ರೆ. ರೆಡಿ ಮಾಡಾಯಿತು. ಇವಾಗ ಪೂಜೆ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತವ್ರೆ. 5:30 6 ಗಂಟೆ ಅಷ್ಟರೊಳಗೆ ಮುಗಿಸ್ಬಿಡ್ಬೇಕು. ಅಷ್ಟೊತ್ತಿಗೆ ನಮ್ಮದು ಆದ ತಕ್ಷಣ ಹೊಲ್ದತ್ರ ಊರ ಜನ ಎಲ್ಲ ಹೊಲ್ದತ್ರ ಹೋಗಿ ತಂಬಿಟ್ಟು ಒಪ್ಪಿಸ್ತಾರೆ. ಅದರಿಂದ 5:30 6 ಗಂಟೆ ಅಷ್ಟರೊಳಗೆ ನಾವು ಪೂಜೆ ಮುಗಿಸ್ಬಿಟ್ವಿ. ಯಾಕಂದರೆ ನೆಂಟ್ರುಗಳಿಗೆ ಬೇರೆ ಹೇಳ್ಬಿಟ್ಟಿದ್ದೀವಿ. ನೆಂಟ್ರುಗಳಿಗೆಲ್ಲ ಅಡುಗೆ ಎಲ್ಲ ಮಾಡೋಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೇ ಕಾಯಿ ತೆಂಗಿನಕಾಯಿ ಎಲ್ಲ ತುರ್ಕೊಳ್ಳೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೇ ನಾವು ಪೂಜೆ ಎಲ್ಲ ಮುಗಿಸಿದ್ವಿ. ಅವ್ವ ಪೂಜೆ ಮಾಡಾದ್ಮೇಲೆ ನಾನು ಪೂಜೆ ಮಾಡಿದೆ. ನಾನು ಪೂಜೆ ಮಾಡಾದ್ಮೇಲೆ ನಮ್ಮ ತಂಗಿನೂ ಪೂಜೆ ಎಲ್ಲ ಮಾಡಿದ್ರು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಅಷ್ಟೊತ್ತಿಗೆ ಹೊಲ್ದತ್ರ ಹೋಗೋಣ, ಅಲ್ಲಿ ತಂಬಿಟ್ಟು ಒಪ್ಪಿಸ್ತಾರಲ್ಲ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ಗಳೆಲ್ಲ ಬಂದಿರ್ತಾರೆ, ಸ್ವಲ್ಪ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಂಗಿ ಎಲ್ಲ ರೆಡಿ ಆಗ್ತಾಯಿದ್ವಿ. ಪೂಜೆ ಎಲ್ಲನೂ ಮುಗಿಸಿ ನಮ್ಮೂರಲ್ಲಿ ರಂಗ ಅಂತ ಐತೆ, ರಂಗದ ಹತ್ರ ಹೋಗ್ಬೇಕು. ರಂಗದ ಹತ್ರದಿಂದ ಅಲ್ಲಿಂದ ಹೊಲ್ದತ್ರ ಹೋಯ್ತಾರೆ, ಅಲ್ಲಿಗೆ ಹೋಗ್ಬೇಕು. ಎಲ್ಲ ನಾವು ಪೂಜೆ ಮಾಡಿ ಈಚೆ ಬರೋಷ್ಟ್ರೊಳಗೆ ಆಲೇ ಜನಗಳೆಲ್ಲ ಹೋಗ್ಬಿಟ್ಟವ್ರೆ. ಆಮೇಲೆ ನಾವು ನಮ್ಮ ತಂಗಿ ಬೇಗ ಬೇಗ ರೆಡಿ ಮಾಡ್ಕೊಂಡು ಮಕ್ಳಿಗೆಲ್ಲ ರೆಡಿ ಮಾಡಿ ನಾವು ಹೊರಡೋಣ ಅಂತ ಬೇಗ ಹೊರಟ್ವಿ. ನಮ್ಮ ಮನೆ ಕೃಷ್ಣ ನೋಡಿ ಎಷ್ಟು ಚಂದಿದ್ದಾರೆ. ತುಂಬ ಇಷ್ಟ ನನಗೆ ಪೂಜೆ ಮಾಡೋಕ್ಕೆ. ಬೆಳಗಿನ ಜಾವ ಅಂತೂ ತುಂಬ ಇಷ್ಟ ನನಗೆ ಪೂಜೆ ಮಾಡೋಕ್ಕೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಷ್ಟೊತ್ತು ಕಾಲೇ ನಮ್ಮ ಮನೆ ಮುಂದೆಗಡೆ ಮಾರಮ್ಮನ ದೇವಸ್ಥಾನದ ಹತ್ರನೇ ಆಲೇ ಎಲ್ಲರೂ ಪೂಜೆ ಮಾಡೋಕ್ಕೆ ಬರ್ತಾಯಿದ್ರು. ಆಮೇಲೆ ನಾವಿಲ್ಲಿ ರಂಗದ ಹತ್ರ ಬಂದ್ವಿ. ರಂಗದ ಹತ್ರ 3 ಸುತ್ತು ಬರ್ತಾರೆ, ಅದು ರಂಗ ಅಂತ ಕರಿತೀವಿ. ಆ ರಂಗಕ್ಕೆಲ್ಲ ಚಪ್ಪರ ಎಲ್ಲ ಹಾಕ್ಬಿಟ್ಟು ಎಲ್ಲ ಬಿಟ್ಟಿದ್ರು. 3 ಸುತ್ತ ಬರ್ತಾರೆ ರಂಗದಲ್ಲಿ. 3 ಸುತ್ತ ಬಂದುಬಿಟ್ಟು ಅಲ್ಲಿ ಕೆಳಗಡೆ ಹೊಲ್ದ ಹತ್ರ ಹೋಗ್ತಾರೆ. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಹೊಲ್ದ ಹತ್ರ ಹೋಗಿ ತಂಬಿಟ್ಟು ಒಪ್ಪಿಸ್ತಾರೆ. ನಾವು ಮನೇಲೇ ಒಪ್ಪಿಸ್ತೀವಿ, ಅಷ್ಟೇ ವ್ಯತ್ಯಾಸ. ಪೂಜೆ ಎಲ್ಲ ಆಯಿತು, ತಂಬಿಟ್ಟೆಲ್ಲ ಒಪ್ಸಿದ್ರು. ಸ್ವಲ್ಪ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಮಾತಾಡ್ಕೊಂಡು ಸ್ವಲ್ಪ ಹರಟೆ ಹೊಡ್ಕೊಂಡು ಬಂದ್ವಿ ಮನೆ ಕಡೆ ಬಂದ್ವಿ. ಮನೆ ಕಡೆ ಲಾಲೆ ಅವ್ವ ಚಿಕನ್ ಮಟನ್ಗೆಲ್ಲ ರೆಡಿ ಮಾಡ್ತಾಯಿದ್ರು. ಎಲ್ಲ ಕುಯ್ಕೊಂಡು ರೆಡಿ ಮಾಡ್ತಾಯಿದ್ರು. ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ. ನಮ್ಮ ತಂಗಿನೂ ಕೂತ್ಕೊಂಡು ಜೊತೇಲಿ ಕುಯ್ಯೋಕ್ಕೆ. ಇಲ್ಲಾಂದರೆ ಅಷ್ಟೊತ್ತಿಗೆ ನಾವು 1 ಗಂಟೆ 2 ಗಂಟೆ ಅಷ್ಟರೊಳಗೆ ರೆಡಿ ಮಾಡೋಕ್ಕಾಗಲ್ಲ ಅಡುಗೆ. ಅದಕ್ಕೋಸ್ಕರ ಫಾಸ್ಟಾಗಿ ರೆಡಿ ಮಾಡ್ತಾಯಿದ್ರು ಅವರು. ಆಮೇಲೆ 1-2 ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೋಸ್ ಕೊಟ್ಕೊಂಡು ನಿಂತ್ಕೊಂಡ್ವಿ.
ಇವಾಗ ನಾನು ಮಟನ್ ಸಾಂಬಾರು, ಚಿಕನ್ ಗೊಜ್ಜು, ಚಿಕನ್ ಚಾಪ್ಸು ಮತ್ತು ಗೊಜ್ಜಿಗೆ ಆಡಿಸ್ಕೋಬೇಕು. ಎಲ್ಲನೇ ಅವರು ಕೂದಿ ಇಟ್ಬಿಟ್ಟು ಸಪ್ರೇಟ್ ಇಟ್ಬಿಟ್ಟು ಹೋದರು. ನಮ್ಮ ಸೋದರತ್ತೆ ಹಾಕ್ಕೊಟ್ರು ಎಷ್ಟೆಷ್ಟು ಬೇಕು ಏನೇನಕ್ಕೆ ಅಂತ ಹೇಳಿಬಿಟ್ಟು. ನಾನು ಇವಾಗ ರುಬ್ಬಕ್ಕೆ ರೆಡಿ ಮಾಡಿಕೊಂಡೆ. ಎಲ್ಲ ಸಪ್ರೇಟ್ ರುಬ್ಬಿ ಇಟ್ಬಿಟ್ರೆ ಕರೆಂಟ್ ಆದಮೇಲೆ ಹೋದ್ರೂ ಪರವಾಗಿಲ್ಲ. ಊರ ಕಡೆ ಕರೆಂಟ್ ಒಂದು ಸಲ ಹೋಗ್ಬಿಟ್ರೆ ಬರೋದೇ ಇಲ್ಲ. ಅದರಿಂದ ಆಮೇಲೆ ಕರೆಂಟ್ ಹೋದ್ರೂ ಪರವಾಗಿಲ್ಲ, ಫಸ್ಟು ರುಬ್ಬಿಟ್ಬಿಟ್ರೆ ಆಮೇಲೆ ಅಡುಗೆಗೆ ನಾವು ಗ್ಯಾಸ್ ಹಚ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ರುಬ್ಬಿ ಇಟ್ಬಿಟ್ವಿ. ಆಮೇಲೆ ನಾಷ್ಟ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ಎಲ್ಲನೂ ರುಬ್ಬಿ ಒಂದೊಂದು ಬಟ್ಲಿಗೆ ಎತ್ತಿಟ್ಕೊಂಡ್ವಿ ನೀಟಾಗಿ. ಈಗೆಲ್ಲ ಪ್ರತಿಯೊಂದು ರುಬ್ಬಿಟ್ಬಿಟ್ಟು ಮಟನ್ ಈಸ್ಕೊಂಬರಕ್ಕೆ ಹೋಗಬೇಕು. ನಮ್ಮಮ್ಮ ಹೋಗಿ ಮಟನ್ ಈಸ್ಕೊಬಾ, ಕೂದಾಗಿದೆ ಹಂಗೆ ನೋಡ್ಕೊಂಡು ಅಲ್ಲೇ ಈಸ್ಕೊಂಬ ಅಂತ ಹೇಳಿದ್ರು. ನಾವು ಬೇರೆಯವ್ರಿಗೆ ಹೇಳಿದ್ವಿ. ಒಬ್ಬೊಬ್ಬರು ಕುಯ್ಯೋರು ಒಂದೊಂದು ಮರಿ ಕುಯ್ತಾರೆ, ಇಲ್ಲ ಕುಯ್ದೇ ಇರೋರು ಒಂದು 10 kg, ಒಂದು 8 kg, ಒಂದು 12 kg ಈ ಥರ ಮಟನ್ ಕುಯ್ಯೋರ ಹತ್ರ ಮಟನ್ಗೆ ಹೇಳ್ಕೊತೀವಿ. ಅದರಿಂದ ನಾವು ಎಷ್ಟು 10 kg ಮಟನ್ಗೆ ಹೇಳಿದ್ವಿ. 5 kg ಮತ್ತು 6 kg ಚಿಕನ್ ತರಿಸಿದ್ವಿ. ಮಟನ್ ಹತ್ರ ಬಂದೆ, ಇನ್ನೂ ಕೂದಿರಲಿಲ್ಲ ಅವರು. ಎಲ್ಲನೇ ಗುಡ್ಡೆ ಮಾಂಸ ಥರ ಎಲ್ಲ ಮಾಡಿ ಈ ಥರ ಇಟ್ಟಿದ್ರು. ಅಷ್ಟೊತ್ತಿಗೆ ನಾಷ್ಟ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಮನೆಗೆ. ಬೆಳ್ದನ್ನೇ ಇತ್ತು ಮಡೆಯನ್ನು ತಂಬಿಟ್ಟು ಹೆಂಗಿದ್ರು ಒಪ್ಸಿದ್ವಲ್ಲ, ಅದನ್ನೇ ತೊಗೊಂಡು ಎಲ್ಲರೂ ಪ್ರಸಾದ ತಿಂದ್ವಿ. ಅಷ್ಟೊತ್ತಿಗೆ ತಿಂದಾದ ತಕ್ಷಣ ಮಟನ್ಗೆ ಫೋನ್ ಮಾಡಿದ್ರು, ಆಯಿತು ಬನ್ನಿ ತೊಗೊಂಡೋಗಿ ಅಂತ. ಹೋಗಿ ನಮ್ಮ ತಂಗಿ ಮಟನ್ ತೊಗೊಂಡು ಬಂದಳು. ಎಲ್ಲ ದಪ್ಪ ದಪ್ಪಕ್ಕೆ ಕಟ್ ಮಾಡಿ ಗುಡ್ಡೆ ಮಾಂಸ ಥರ ಹಾಕ್ಬಿಟ್ಟಿರ್ತಾರೆ. ನಾವು ಮನೇಲಿ ನೀಟಾಗಿ ಬಂದು ಕಟ್ ಮಾಡ್ಕೋಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ದಪ್ಪಕ್ಕೆ ಕಡ್ದು ಗುಡ್ಡೆ ಮಾಂಸ ಥರ ಹಾಕ್ಬಿಡ್ತಾರೆ. ಪ್ರತಿಯೊಂದು ಗೊಜ್ಜಿಗೆ ಮತ್ತು ಸಾಂಬಾರಿಗೆ ಸರಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಕಟ್ ಮಾಡ್ತಾರೆ. ನಾವು ಅದನ್ನು ಸಪ್ರೇಟು ಹಿಂಗೆ ಕುತ್ಕೊಂಡು ನಮ್ಮ ತಂಗಿ ದಪ್ಪದೆಲ್ಲ ಕಡ್ದು ಕೊಡ್ತಾಯಿದ್ಲು. ನಾನು ಕೂದಿ ಹಾಕ್ತಾಯಿದ್ದೆ. ನಾನು ಗೊಜ್ಜು ಕುಯ್ಕೊತಾಯಿದ್ದೆ, ನಮ್ಮಮ್ಮ ಮಟನ್ ಸಾಂಬಾರಿಗೆ ಕುಯ್ಕೊತಾಯಿದ್ರು. ಎಲ್ಲ ಕುಯ್ಕೊಂಡು ಮತ್ತು ಎಲ್ಲನ ತೊಳ್ಕೊಂಡು ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು 3 ಜನನು ಕುತ್ಕೊಂಡು ಬೇಗ ಆಯಿತು. ಅಷ್ಟೊತ್ತಿಗೆ 3 ಜನನು ಕುತ್ಕೊಂಡು ಕುಯ್ಯೋದ್ರಿಂದ ಬೇಗ ಆಯಿತು. ಎಲ್ಲ ಪ್ರತಿಯೊಂದು ದಪ್ಪದಾಗೆ ಕೊಟ್ಟಿರ್ತಾರೆ, ಒಂಚೂರು ಕಟ್ ಮಾಡಿರಲ್ಲ ಅವರು. ಇಷ್ಟು KGಯಿಂದ ಅಷ್ಟು KG ಅವರು ಗೊಜ್ಜಿಗೆ ಯಾವ ಥರ ಬೇಕು, ಮಟನ್ಗೆ ಯಾವ ಥರ ಬೇಕು ಎಲ್ಲ ಮಿಕ್ಸಾಗಿ ಕೊಟ್ಬಿಡ್ತಾರೆ. ನಾವು ಸಪ್ರೇಟು ಈ ಥರ ಕುಯ್ಕೊಂಡು ರೆಡಿ ಮಾಡ್ಕೋಬೇಕು. ಇವತ್ತು ನಂದು ನಮ್ಮವ್ವ ನಮ್ಮ ತಂಗಿದೆ ಅಡುಗೆ. ಸಲ ನಾವೇ ಮಾಡೋದು. ಬಟ್ ಇವತ್ತು ಈ ವರ್ಷ ಜಾಸ್ತಿ ನಾವು ಮಟನ್ ತೊಗೊಂಡಿದ್ದೀವಿ. ಸಲ ಕಮ್ಮಿ ತೊಗೋತಾ ಇದ್ವಿ, ಈ ಸಲ ಜಾಸ್ತಿ ತೊಗೊಂಡಿದ್ದೀವಿ. ಅದರಿಂದ ನಮ್ಮದೇ ಇವತ್ತು ಅಡುಗೆ ಎಲ್ಲ ನೋಡೋಣ ಹೆಂಗೆ ಮಾಡ್ತೀವಿ ಅಂತ. ಅಷ್ಟೊತ್ತಿಗೆ ನಮ್ಮವ್ವ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಟನ್ ಎಲ್ಲ ತೊಳ್ಕೊಂಡು ತಪ್ಪಲೆಗೆ ಹಾಕೋತಾಯಿತ್ತು. ಈಗ ಎಷ್ಟು 10 kgಗೆ ಎಲ್ಲ ನೀಟಾಗಿ ತೊಳ್ಕೊಂಡು ಅಷ್ಟು ದಪ್ಪಲಿಗಿಟ್ಟು ಒಳಗಡೆನೇ ಬೇಯುತ್ತೆ ಅಂತ ಹೇಳ್ಬಿಟ್ಟು ಒಂದು ದಪ್ಪಲಿಗೆ ಹಾಕಿದ್ವಿ, ಉಪ್ಪು ಬರಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಉಪ್ಪು ಬಂದುಬಿಟ್ರೆ ತಿರುಗ್ತಾನೆ ನಿಂತಿರಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ತಪ್ಪಲಿ ತೊಗೊಂಡು ಇಟ್ವಿ. ನೀವು ನೋಡ್ತಾ ಇದ್ದೀರಲ್ಲ, ಈ ತಪ್ಪಲಿಗೆ ಇಟ್ವಿ. ಎಷ್ಟು 1.5 ಬಿಂದಿಗೆ ಏನೋ ನೀರು ಹೋಯ್ತು ನಮ್ಮವ್ವ. 1.5 ಬಿಂದಿಗೆ ನೀರು ಊದಿ ಹಸಿ ಮಾಂಸಕ್ಕೆ ಖಾರದ ಪುಡಿ ಕಲಸಿ ಇಡ್ತು. ಆಮೇಲೆ ಇಲ್ಲಿ ಒಲೆಯಲ್ಲಿ ಮೊಟ್ಟೆ ಒಂದು ಕಡೆ ಗೊಜ್ಜಿಗಿಡ್ತು, ಒಂದು ಕಡೆ ಮೊಟ್ಟೆ ಬೇಯಿಸೋಕ್ಕಿಡ್ತು. ನಾನು ಅಲ್ಲಿ ಅಡುಗೆ ಬಟ್ಟೆ ನಿಂತ್ಕೊಂಡೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನಮ್ಮವ್ವ ಸ್ವಲ್ಪ ಹೊತ್ತು ಬೆಂದಾದಮೇಲೆ ಬನ್ನಿ ಸ್ವಲ್ಪ ಕಾಯಿ ಮಸಾಲೆ ಹಾಕೋಕ್ಕಿಂತ ಮುಂಚೆ ನಮಗೆ ತುಂಬ ಇಷ್ಟ. ಅದರಿಂದ ನಮ್ಮಮ್ಮ ಕರೆದ್ಬಿಟ್ಟು ಹಾಕ್ಕೊಟ್ರು ಇಬ್ರಿಗೂ. ಚೆನ್ನಾಗಿತ್ತು ಟೇಸ್ಟು. ಸಾಂಬಾರಾಯಿತು. ಸಾಂಬಾರು ಆದ ತಕ್ಷಣ ಸೈಡಲ್ಲಿ ಇಟ್ಬಿಟ್ಟು ಅನ್ನನೂ ಮಾಡಿದ್ವಿ, ಮುದ್ದೆ ಮಾಡಿದ್ವಿ, ಮತ್ತು ಗೊಜ್ಜು ಮಾಡಿದ್ವಿ, ಮೊಟ್ಟೆ ಬೇಯಿಸಿದ್ವಿ. ಎಲ್ಲನೂ ಮಾಡಿ ಸೈಡ್ಗೆ ಎತ್ತಿಟ್ವಿ. ಅಷ್ಟೊತ್ತಿಗೆ ನೆಂಟರುಗಳೆಲ್ಲ ಬಂದರು. ಎಲ್ಲ ಸೈಡ್ ಒಂದು ಹತ್ರ ಇಟ್ಕೊಂಡ್ಬಿಟ್ಟು ನೆಂಟರುಗಳು ಇಕ್ಕಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದು ಗೊಜ್ಜು. ನೆಂಟರುಗಳಾಲೇ ಬಂದುಬಿಟ್ಟಿದ್ರು ಅಷ್ಟೊತ್ತಿಗೆ. ಅನ್ನ ಒಂದು 3 ಸೇರೋ 4 ಸೇರೋ ಅನ್ನ ಮಾಡಿದ್ವಿ. ಒಂದು ತಪ್ಪಲಿ 45 ಮುದ್ದೆ ಮಾಡಿದ್ವಿ. ಎಲ್ಲ ಖಾಲಿ ಆಯಿತು, ಯಾವುದು ಮಿಕ್ಕೊಳ್ಳಿಲ್ಲ. ಚಿಕನ್ ಒಂದು 6 kg ಅನ್ಕೋತೀನಿ ಮೇ ಬಿ. ನಮ್ಮ ತಂಗಿ ಗಂಡ ತಂದುಕೊಟ್ರು. ಎಲ್ಲ ಖಾಲಿ ಆಯಿತು, ಯಾವುದು ಉಳ್ಕೊಳ್ಳಿಲ್ಲ. ಸಾಂಬಾರು ಸಖತ್ ಟೇಸ್ಟಿಯಾಗಿತ್ತು. ಹೋಟೆಲ್ ಥರ ನೆರ್ವಿಗಳಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಮಾಡಿದ್ವಿ. ನಮಗೆ ತುಂಬ ಇಷ್ಟ ಆಗೋಯ್ತು. ಆಮೇಲೆ ಊಟ ಎಲ್ಲ ಮಾಡ್ಕೊಂಡು ನೆಂಟರುಗಳೆಲ್ಲ ಕಳಿಸ್ಬಿಟ್ಟು ಅವ್ರಿಗೆಲ್ಲ ಇಕ್ಕಿ ಎರ್ಚಿ ಎಲ್ಲ ಮಾಡಿಬಿಟ್ಟು ಅಷ್ಟೊತ್ತಿಗೆ ನಾಟಕ ಎಲ್ಲ ಸ್ಟಾರ್ಟ್ ಆಯಿತು. ನಾಟಕಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ನಾಟಕಕ್ಕೆ ರೆಡಿ ಆದ್ವಿ. ಚೆನ್ನಾಗಿ ಕಾಮಿಡಿ ಮಾಡಿದ್ರು. ಸಖತ್ತಾಗಿತ್ತು ನಾಟಕ ಅಂತೂ. ತುಂಬ ನಕ್ಕು ಸುಸ್ತಾಗೋಯ್ತು. ಆ ಥರ ನಾಟಕ ಇತ್ತು. ಯಪ್ಪ, ನಮ್ಮೂರು ಗಂಡು ಮಕ್ಳು ಎಷ್ಟು ಚೆನ್ನಾಗಿ ಮಾಡ್ತಾರಲ್ವ. ನಾಟಕ ಎಲ್ಲ ನೋಡ್ಕೊಬಂದು ಎಷ್ಟು 3 ಗಂಟೆ ಆಯಿತು. 3 ಗಂಟೆಗೆ ಬಂದು ಮಲ್ಕೊಂಡ್ವಿ. ಮತ್ತೆ
ಬೆಳಗ್ಗೆ ಎದ್ದು ರೆಡಿಯಾಗಿ ನಮ್ಮ ಅಣ್ಣನ ಮಗಂದು ಬರ್ಡೇ ಇತ್ತು, ಬರ್ಡೇಗೆ ಹೊರಟ್ವಿ. ಯಪ್ಪ ದೇವರೇ, ಬೆಳಗ್ಗೆ 4:30 ತನಕ ನಾಟಕ ಆಯ್ತಂತೆ. ನಾವು ಮಕ್ಕಳು ಅಷ್ಟೊತ್ತು ಕಟ್ವು. ಅದರಿಂದ ನಾವು 2 ಗಂಟೆ 2:30 ಮನೆಗೆ ಬಂದ್ವಿ ಅನಿಸುತ್ತೆ. ಅಲ್ಲಿಂದ ಇವಾಗ ನಾವು ನಮ್ಮ ಅಣ್ಣನ ಮಗನ ಬರ್ಡೇಗೆ ಹೊರಡ್ತಾ ಇದ್ವಿ. 5 ದಿನ ರಜೆ ಹಾಕಿದ್ವಿ. 5 ದಿನ ಅದೆಷ್ಟು ಬೇಗ ಮುಗ್ದೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಒಂದಿನ ಕ್ಲೀನಿಂಗು, ಒಂದಿನೆಲ್ಲ ಹಬ್ಬ, ಒಂದಿನೆಲ್ಲ ತಿರುಗಾಡು, ಒಂದಿನೆಲ್ಲ ಎಲ್ಲ ನೆತ್ತಿಡು, ಮತ್ತು ಮೂಟೆ ಕಟ್ಟು, ಮತ್ತು ನೀನು ಬೆಂಗಳೂರಿಗೆ ಹೊರಡ್ತಾ ಇರು. ಇದೇ ಆಗೋಯ್ತು. ಎಲ್ಲೂ ರೆಸ್ಟ್ ಅನ್ನೋದೇ ಇಲ್ಲ. ಈ ಥರ ಆಗೋಯ್ತು. ಯಪ್ಪ ಏನು ಮಾಡೋದು. ಊರಿಗೆ ಬಂದರೆ ನೋಡಿ ಹೊರಡ್ತಾ ಇದ್ದೀವಿ ಆಟೋದಲ್ಲಿ ನಮ್ಮ ಅಣ್ಣನ ಮಗನ ಬರ್ಡೇಗೆ. ಅದು ಏನು ಹತ್ರನೂ ಇಲ್ಲ, ಒಸಿ ದೂರ ಇಲ್ಲಪ್ಪ ರಾಮ ದೇವ್ರೆ. ಅಲ್ಲಿಂದ ಮುಗಿಸ್ಕೊಂಡು ಬಂದು ಇವಾಗ ಬೆಂಗಳೂರಿಗೆ ಹೊರಟ್ವಿ ರೆಡಿ ಮಾಡ್ಕೊಂಡು. ಬೆಂಗಳೂರಿಗೆ ಬಂದ್ವಿ. ಈಗ ಅಲ್ಲಿಂದ ಕೆಲ್ಸಕ್ಕೆ ಹೊರಡೋಕ್ಕೆ ರೆಡಿ ಆಗಬೇಕು. ಥ್ಯಾಂಕ್ ಯು, ಆಲ್ ಆಫ್ ಯು.